ಹಲೋ, ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇರೋದು ವಿಜಯ್ ಸಾಮ್ರಾಟ್ ಚಾನಲ್. ಇಂದು ನಾವು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅಳವಾಡಿಯ ಗ್ರಾಮ ಪಂಚಾಯಿತಿಯ ಸದಸ್ಯರೊಡನೆ ಒಂದು ಚಿಕ್ಕ ಹೋಮ್ ಡಿಬೇಟ್ ನಲ್ಲಿದ್ದೇವೆ. ಇವರು ಅಧಿಕಾರದಲ್ಲಿರುವಾಗ ಇವರು ಮಾಡಿರುವಂತಹ ಅಭಿವೃದ್ಧಿಗಳು, ಕೆಲಸಗಳು, ಕಾರ್ಯಗಳು, ಏನೆಲ್ಲ ಡೆವಲಪ್ಮೆಂಟ್ಗಳು ಮಾಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮ್ಮ ಕಿರು ಪರಿಚಯವನ್ನು ತಿಳಿಸಿ. ಪಂಚಾಯತಿ ಅಳವಾಡಿಯ ಸದಸ್ಯ. ಮೇಡಮ್, ಮೊಟ್ಟ ಮೊದಲನೇದಾಗಿ ತಾವು ರಾಜಕೀಯಕ್ಕೆ ಹೇಗೆ ಬಂದ್ರಿ? ಮೊಟ್ಟ ಮೊದಲಾಗಿ ನಾವು ವಾರ್ಡ್ ಎಂಟ್ರಿ ಮಾಡ್ಬೇಕು, ಹೆಣ್ಮಕ್ಳಿಗೆ ಮುಂದುವರೆದು ಸ್ವಚ್ಛತಾ ಅವನ್ನೆಲ್ಲ ಹೇಳ್ಕೊಡ್ಬೇಕು. ಎಷ್ಟು ವರ್ಷದಿಂದ ತಾವು ರಾಜಕಾರಣ? ಈಗ 3 ವರ್ಷ. ರಾಜಕೀಯ ಜೀವನ ಹೇಗೆ ಅನ್ಸುತ್ತೆ? ಸ್ವಲ್ಪ ಕಠಿಣ ಅನ್ಸುತ್ತೆ. ಮಂದಿ ಕೂಡ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು, ಅವರು ನಾವು ಕಡೆ ಬಂದಂತೆ ಮಾಡ್ಕೊಂಡು. ಈ 3 ವರ್ಷ ರಾಜಕೀಯ ಜೀವನದಲ್ಲಿ ತಮ್ಮ ಅಧಿಕಾರದಲ್ಲಿ ತಾವು ತಮ್ಮ ವಾರ್ಡ್ನಲ್ಲಿ ಏನು ಅಭಿವೃದ್ಧಿಗಳನ್ನ ಮಾಡಿದ್ದೀರಿ? ವಾರ್ಡ್ ಸಂಬಂಧ ಸ್ವಚ್ಛತಾ, ಗಟರ ಸ್ವಚ್ಛ ಮಾಡಿಸೋದು, ಗಟರ ಕಟ್ ನಿರ್ಮಾಣ ಮಾಡೋದು, ಆಮೇಲೆ ವಾರ್ಡ್ನೊಳಗೆಲ್ಲರೂ ಗರ್ಸ್ ಹಾಕ್ಸೋದು, ಆಮೇಲೆ ಕಾಲುಗಳು ಎತ್ತೋದು, ಇಂಥವೆಲ್ಲ ಕೆಲಸ ಮಾಡಿ. ಮೇಡಮ್, ಅದೇ ರೀತಿಯಾಗಿ ಅಂಗನವಾಡಿ ಕೇಂದ್ರಗಳು, ಸ್ಕೂಲ್ಗಳು, ಕಾಲೇಜುಗಳು ಏನಾದರೂ ತಮ್ಮ ವಾರ್ಡ್ನಲ್ಲಿ ತಾವು ನಿರ್ಮಾಣ ಮಾಡಿದ್ದೀರಾ? ಅಂಗನವಾಡಿ ನಿರ್ಮಾಣಗಳು ಅದಾವ ಈಗಾಗಲೇ. ಅವನ್ನ ಸ್ವಲ್ಪ ಇಂಪ್ರೂವ್ ಮಾಡೋದು, ನೀರಿನ ವ್ಯವಸ್ಥೆ ಮಾಡೋದು, ವಿದ್ಯುತ್, ಶೌಚಾಲಯಗಳನ್ನು ಮಾಡೋದು, ಇವನ್ನೆಲ್ಲ ಇಂಪ್ರೂವ್. ಮೇಡಮ್, ಅಲ್ಲಿ ವಾರಕ್ಕೊಂದ್ಸಲಿ ಇಲ್ಲ ತಿಂಗಳಕ್ಕೊಂದ್ಸಲಿ ಏನಾದ್ರು ಮೀಟ್ ಮಾಡಿ ಏನು ಕೇಳ್ತೀವಿ? ಹಿಂದೆ ಅವರ ಆಹಾರ ಮಕ್ಕಳಿಗೆ ಕೊಡುವುದ್ರ ಬಗ್ಗೆ, ಅವ್ರ ಸ್ವಚ್ಛತಾ, ಅವ್ರ ಹೆಂಗೆ ಬರ್ತೈತೆ ಏನಿಲ್ಲ ಅದನ್ನೆಲ್ಲ ಕೇಳ್ತೀವಿ. ಅದೇ ರೀತಿಯಾಗಿ ಬಡ ಜನರಿಗೆ ಪ್ಲಾಟ್ ಹಂಚುವಿಕೆ ಬಂದಿರುತ್ತೆ. ಎಷ್ಟು ಬಡ ಜನರಿಗೆ ತಾವು ಪ್ಲಾಟ್ ಅನ್ನ ಹಂಚಿದ್ದೇವೆ? ನಾವು ಪ್ರೇರಣೆ ಬರೋದು ಒಂದೇ ಸಲ ಬಂದೈತ್ರಿ. ಒಂದು ಸದಸ್ಯರಿಗೆ ಒಂದೊಂದು 2 ನೋಡಿದ್ರಿ ಎಸ್ಸಿ ಹಿಂಗದು ಅಂತಂದ್ರೆ ಎಸ್ಸಿದೊಳಗೆ ನಾವು ಒಂದು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಸಮುದಾಯ ಭವನಗಳು ಏನಾದರೂ ನಿರ್ಮಾಣ ಮಾಡಿದ್ರು? ಇಲ್ಲ, ಅಂತ ಎನಿಸಬಲ್ಲ. ಈ ಶುದ್ಧ ನೀರಿನ ಘಟಕ, ಜೇಜಮೂರ್ಕು, ಅದೆಲ್ಲ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ನಡೆದೈತಿ, ಮಾಡ್ಸಾಕ್ತಾರೆ. ಅಲ್ಲಿ ಫಿಲ್ಟರಿಂದಲೂ ಮಾಡ್ಸಾಕ್ತಾರೆ. ಅದೇ ರೀತಿಯಾಗಿ ತಾವು ಬಡ ಜನರಿಗೆ ರೇಷನ್ ಕಾರ್ಡ್ ಮಾಡ್ಕೊಳ್ಳೋದಾಗ್ಲಿ, ಆಧಾರ್ ಕಾರ್ಡ್ ಮಾಡ್ಕೊಳ್ಳೋದಾಗ್ಲಿ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಸ್ವಲ್ಪ ಮಾಹಿತಿ ಇಲ್ಲದವ್ರಿಗೆ ಹೆಣ್ಮಕ್ಳಿಗೆ ಕರ್ಸೋದು, ಹೇಳೋದು, ಅವ್ರಿಗೆ ಈ ಗ್ರಾಮದವ್ರಿಗೆ ಸ್ವಲ್ಪ ಫೋನ್ ಹಚ್ಚಿ ಹೇಳೋದು, ಅವ್ರಿಗೆ ಸ್ವಲ್ಪ ಸಹಾಯ ಮಾಡೇನ್ರಿ. ಅದೇ ಬೀದಿ ಲೈಟಿನ ವ್ಯವಸ್ಥೆ ಹೇಗಿದೆ? ಚಲೋ ಐತಿ. ಲೈಟ್ ಬಂದ ಅವನ್ನೆಲ್ಲ ಹಾಕ್ಸೋದು ಎಲ್ಲ ಸ್ವಚ್ಛ. ಈ ಸಿಸಿ ರೋಡ್ ನಿರ್ಮಾಣ ಮಾಡಿದೆ. ಸಿಸಿ ರೋಡ್ ನಮ್ಮ ಕಡೆಯಿಂದ ಆಗಿಲ್ರಿ, ಗಟರ್ ನಿರ್ಮಾಣ ಮಾಡ್ಸೀವಿ. ಆಮೇಲೆ ಇಲ್ಲಿ ನಮ್ಮ ವಾರ್ಡ್ನಾಗ ಗರಸಿಲ್ರಿ. ಆಮೇಲೆ ಇಲ್ಲಿ ಸ್ವಲ್ಪ ಹೊಲದ ದಾರಿ ಒಳಗೆ ಬೇಕಂತ ಹೇಳಿದ್ರು. ನಮ್ಮ ತಳವಾರ ಮನೆದೊಳಗೆ ನಮ್ಮ ವಾರ್ಡ್ನವರು ಜನ ಭಾಳ ಅದಾರಿ, ಅವ್ರಿಗೆಲ್ಲ ಅಲ್ಲಿ ಸ್ವಲ್ಪ ದಾರಿ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿಯಾಗಿ ತಮ್ಮ ಅಧಿಕಾರದಲ್ಲಿ ಶೌಚಾಲಯಗಳು ಎಷ್ಟು ನಿರ್ಮಾಣ ಮಾಡಿದ್ವಿ? ಶೌಚಾಲಯಗಳು ಇನ್ನೂ ಬಂದಿಲ್ಲ. ಎಲ್ಲಾರು ಅಪ್ಲಿಕೇಶನ್ ಹಾಕ್ಯಾರ್ರಿ, ಅದು ಪಂಚಾಯತಿಂದ ಇನ್ನೂ ಇದು ಬಂದಿಲ್ಲ ಅಂತ ಬಂದಾವ್ರಿ. ಇನ್ನು ಅವರು ಈ ಹಂಚಿಕೆಯನ್ನು ಕೊಡಾಕ್ತಾರೆ, ಎಲ್ಲಾರು ಅಪ್ಲಿಕೇಶನ್ ಹಾಕ್ತಾರೆ. ಒಟ್ಟೆ ಟೋಟಲ್ ಆಗಿ ತಮ್ಮ ಅಧಿಕಾರದಲ್ಲಿ ತಾವು ಈ ಮಹಾತ್ಮ ಗಾಂಧೀಜಿ ಯೋಜನೆ ಅಡಿಯಲ್ಲಿ, ಪ್ರಧಾನಮಂತ್ರಿ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 15 ಮತ್ತು 16 ವಿಕಾಸ ಯೋಜನೆಯಲ್ಲಿ ಏನು ಎಲ್ಲ ಟೋಟಲ್ ಆಗಿ ತಾವು ಎಷ್ಟು ಕಾಮಗಾರಿಗಳನ್ನ ಮಾಡಿದ್ದೀರಿ? ಒಂದು 8 ಕಾಮಗಾರ ಎಲ್ಲರೂ ನಾವು ಇಬ್ಬಿಬ್ಬರ ಸದಸ್ಯರು ಕೂಡ ಸ್ವಲ್ಪ ಅಮೌಂಟ್ ಕಡಿಮೆ ಇದ್ದಾಗ ಇಷ್ಟಿಬ್ಬರು 3 ಮಂದಿ ಸದಸ್ಯರು ಕೂಡ ಎಲ್ಲ ಕೂಡಿಸಿ ಮಾಡಿಸಿದ್ರಿ. ಒಬ್ಬೊಬ್ಬರ ಅಂತ ತಿಂಡಿ ಎಲ್ಲ 4 ಮಂದಿ ವಾರ್ಡ ಮಾತಾಡ್ಕೊಂಡು ಎಲ್ಲರೂ ಸದಸ್ಯರು ಕೂಡ ಮಾಡಿದ್ರಿ. ಈ ಅಳವಾಡಿಯ ಗ್ರಾಮ ಪಂಚಾಯತಿ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾದಂತವರು ಮತ್ತು ಪಂಚಾಯತಿ ಅಧ್ಯಕ್ಷರು, ಪಂಚಾಯತಿಯ ಸದಸ್ಯರು ತಮ್ಮೊಡನೆ ಯಾವ ರೀತಿ ಒಡನಾಟದಲ್ಲಿದ್ದಾರೆ ಮೇಡಮ್? ಚಲೋ ಅದ. ನಾವು ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರು ಕೂಡ ಯಾರು ಏನಿಲ್ರಿ ಮಾಡ್ತಾರೆ. ಎಲ್ಲಾರು ಮೆಂಬರ್ ನಾವು ಅನುಕೂಲ ಅದೇವ್ರಿ. ಸರ್, ಸಿಬ್ಬಂದಿ ಆಗಲಿ ಎಲ್ಲಾರು ಅಲ್ಲಿ ಅದೇನಿಲ್ಲ, ನಮ್ಗೆಲ್ಲಾರ ಪ್ರೀತಿಯಿಂದ ಅದೇವ್ರಿ. 15 ಮಂದಿ ತಮ್ಮ ವಾರ್ಡಿನ ಜನ ತಮಗೆ ಮತ್ತೊಮ್ಮೆ ಓಟ್ ಹಾಕಿ ಗೆಲ್ಲಿಸಿ ತಮ್ಮನ್ನೇನಾದ್ರು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಕಳಿಸಿದ್ರೆ ತಾವು ಇನ್ನೂ ಏನ್ ಅಭಿವೃದ್ಧಿ ಮಾಡಬಹುದು, ಇನ್ನೂ ಏನ್ ಮಾಡಬಹುದ್ರಿ, ಏನ್ ಕನಸುಗಳನ್ನ ಕಟ್ಕೊಂಡಿದ್ದೀರಿ? ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಇಂದ ತೊಂದರೆ ಐತ್ರಿ. ಆಮ್ಯಾಗ ಇಲ್ಲಿ ಸ್ವಲ್ಪ ಸ್ವಚ್ಛತಾ ಬಸ್ ಸ್ಟ್ಯಾಂಡ್ ಹಿಂಗೆ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಇಲ್ಲ ಊರಾಗ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಇಂಪ್ರೂವ್ ಮಾಡಬೇಕು. ಅದೇ ರೀತಿಯಾಗಿ ಕೊನೆಯದಾಗಿ ಮೇಡಮ್, ತಮ್ಮ ವಾರ್ಡಿನ ಜನರನ್ನ ತಾವು ಓಟ್ ಹಾಕಿ ಗೆಲ್ಲಿಸಿರುವಂತಹ ಜನರನ್ನ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಎಲ್ಲರಿಗೂ
ನಾನು ಆಗಿದ್ದೆ ಇವರೇ ಆಯ್ಕೆ ಆಗಿದ್ದು. ಇನ್ನೊಮ್ಮೆ ನನಗೆ ಎಲ್ಲರೂ ಅವರ ಆಶೀರ್ವಾದದಿಂದ ಇನ್ನೊಮ್ಮೆ ಇವರದ ಆಯ್ಕೆ ಆಗಬೇಕಂತ ನಾನು ಬಯಸ್ತೀನಿ. ಇಷ್ಟೊತ್ತು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ವಿಜಯ ಸಾಮ್ರಾಜ್ಯ ಕೊಟ್ಟಿದ್ದಕ್ಕೋಸ್ಕರ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅಳಗವಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಮಂಜುಳಾ ಶಿವಪ್ಪ ಮುಗಳವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮತ್ತೆ ನಿಮ್ಮ ಭೇಟೆ ಇದೇ ಕ್ಷೇತ್ರದ ಯಾವ್ದಾದ್ರು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರೊಡನೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯ ಸಾಮ್ರಾಟ್ ಚಾನಲ್. ನಮಸ್ಕಾರ.